ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಶ್ರೀನಿವಾಕಿಲು ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಬೆಂಗಳೂರು ದಕ್ಷಿಣ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜ್ ನೇತೃತ್ವದಲ್ಲಿ ಪಡಿಪೂಜೆಯನ್ನ ಆಯೋಜಿಸಲಾಗಿತ್ತು. ವಿಶೇಷವೆಂದರೆ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್.ಡಿ. ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿರವರಿಗೆ ದೀರ್ಘಾಯುಷ್ಯಗಾಗಿ ಭಾವಚಿತ್ರಗಳಲ್ಲಿಟ್ಟು ಪೂಜಿಸಲಾಯಿತು. ಸಾವಿರಾರು ಜನ ಗ್ರಾಮದ ಭಕ್ತಾದಿಗಳು ಈ ಪೂಜೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಪೂಜೆಗೆ ಆಗಮಿಸಿದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಈ ಸಮಯದಲ್ಲಿ ಮಾತನಾಡಿದ ಬೆಂಗಳೂರು ದಕ್ಷಿಣ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜ್, ಸತತವಾಗಿ 39 ವರ್ಷಗಳಿಂದ ಅಯ್ಯಪ್ಪ ಮಾಲೆಯನ್ನ ಧರಿಸುತ್ತಿದ್ದು, ರಾಜ್ಯದಲ್ಲಿ ಉತ್ತಮ ಮಳೆ, ಬೆಳೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಈ ಪೂಜೆಯನ್ನ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂಬ ಭವಿಷ್ಯವನ್ನ ನುಡಿದರು. ಅಯ್ಯಪ್ಪ ದೇವಾಯ ನಮಃ, ಅಭಯ ಸ್ವರೂಪಾಯ ನಮಃ, ಅಯ್ಯಪ್ಪ ದೇವಾಯ ನಮಃ, ಅಭಯ ಸ್ವರೂಪಾಯ ನಮಃ, ಹರಿಹರ ಸುಪುತ್ರಾಯ ನಮಃ, ಕರುಣಾ ಸಮುದ್ರಾಯ ನಮಃ, ನಿಜ ಧೀರ ಗಂಭೀರ ಶಬರಿ ಗಿರಿ ಶಿಖರ ಘನ ಯೋಗ ಮುದ್ರಾಯ ನಮಃ, ಪರಮಾಣು ಹೃದಯಾಂತರಾಳ ಸ್ಥಿತಾನಂತ ಬ್ರಹ್ಮಾಂಡ ರೂಪಾಯ ನಮಃ, ಅಯ್ಯಪ್ಪ ದೇವಾಯ ನಮಃ, ಅಭಯ ಸ್ವರೂಪಾಯ ನಮಃ. పద్దెంది పడిమెట్ల పైకెక్కి గుడికేగు భక్తులకు ఎదురొచ్చే బంగారు స్వామి, ఇరుముడులు స్పృశించి శుభమనుచు దీవించి జన బృందముల చేరే జగమేలు స్వామి, తన భక్తులనరిల్చు తప్పులకు తడబడి ఒక పక్క ఒరిగెన ఓంకారమూర్తి. స్వాములందరూ తనకు సాయము కాగా ధీమంతుడై లేచే ఆ కన్య స్వామి, పట్టబంధము వీడి భక్తతతికై పరుగు పరుగున వచ్చే భూమిపైకి నరుడై. ಹೆಸರು ನಾಗರಾಜು, ಬೆಂಗಳೂರು ಸೌತ್ ಜನರಲ್ ಸೆಕ್ರೆಟರಿ. ನಾ ಉದ್ದೇಶ ಏನಂದರೆ, ನಾನು 39ನೇ ವರ್ಷ ಈ ದೇವಸ್ಥಾನ ಕಟ್ಟಿ ಈ ರಾಜ್ಯದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕಂತ ಉದ್ದೇಶ. ಇನ್ನು ಎರಡನೇದು, ನಮ್ಮ ದೇವೇಗೌಡರು, ಕುಮಾರಣ್ಣ, ನಿಖಿಲು ಅವರೆಲ್ಲ ಈ ರಾಜ್ಯಕ್ಕೆ ಬೇಕಾದಷ್ಟು ಅವರು ಕೆಲಸ ಮಾಡಿದ್ದಾರೆ. ಅವರು ನೆಕ್ಸ್ಟ್ CM ಆಗ್ತಾರೆ. ಕುಮಾರಣ್ಣ, ನಿಖಿಲ್ ಕುಮಾರಸ್ವಾಮಿ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತಾರೆ. ಇದು ನಮ್ಮ ಗುರುಗಳು ಹೇಳಿದ್ದಾರೆ. ನೆಕ್ಸ್ಟು ಇವರು ಇದು ರಾಷ್ಟ್ರಪತಿ ಆಗ್ತಾರೆ. ಕುಮಾರಣ್ಣ ನೆಕ್ಸ್ಟ್ ರಾಷ್ಟ್ರಪತಿ ಆಗ್ತಾರೆ. ಇದು ಸತ್ಯ. ನಮ್ಮ ಕೇರಳಗ ಗುರುಗಳು ಹೇಳಿದ್ದಾರೆ ನನಗೆ. ಸರಿ, 20 ವರ್ಷದಿಂದ ನಾನು ಎತ್ಕೊಂಡು ಹೋಗ್ತಾ ಇದ್ದೀನಿ. ಯಾರಿಗೂ ಪರಿಚಯ ಮಾಡೋಕ್ಕೆ ಆಗಿಲ್ಲ. ನಾನು ರೈತರಿಗೂ 20-30 ಕೋಟಿ ಕೊಟ್ಟು ಸಾಲ ಮನ್ನಾ ಮಾಡಿದ್ದಾರೆ. ಆಮೇಲೆ ಆರೋಗ್ಯ ಚೆನ್ನಾಗಿರಬೇಕು. 101 ವರ್ಷ ಇರ್ತಾರಂತ ನಮ್ಮ ಗುರುಗಳು ಹೇಳಿದ್ದಾರೆ. 101 ವರ್ಷ ಇರ್ತಾರೆ. ಏನೇ ಬಂದ್ರೆ ಸಣ್ಣಪ್ಪನ ಬರ್ತದೆ ಅಷ್ಟೇ, ಮಿಗಿಲಿದೆಲ್ಲ ಅವ್ರಿಗೆ ಆರೋಗ್ಯ ಚೆನ್ನಾಗಿರ್ತದೆ. ಅದ್ರಿಗೆ ಶಬರಿಮಲೆಯಿಂದ ಪ್ರಸಾದ ಅಲ್ಲಿಂದ ತಂದು ಅವ್ರು ಕೊಟ್ಟಿದ್ದೀನಿ. ಇನ್ನೂ ಮುಖ್ಯಮಂತ್ರಿ ಆಗ್ತಾರೆ. ನೆಕ್ಸ್ಟ್ ಅವರೇ ಆಗೋದು. 5 ವರ್ಷ ಅವರು ಆದಮೇಲೆ ನೆಕ್ಸ್ಟ್ ನಿಖಿಲ್ ಕುಮಾರಸ್ವಾಮಿ ಆಗ್ತಾರೆ.
ಏನಂದ್ರೆ ಪಲ್ಲಕ್ಕಿ ಆಯಿತು, ಉಳ್ರು ಸೇವೆ ಆಯಿತು, ಅಗ್ನಿಗುಂಡ ಆಯಿತು, ಇವಾಗ ಪುಡಿ ಪೂಜೆ ಇದೆ ಅಯ್ಯಪ್ಪಂದು. ಈ ಕುಮಾರಣ್ಣಗ ನಿಖಿಲ್ ಅನ್ನಕ್ಕೆ ಒಳ್ಳೇದಾಗಲಿ, ಈ ರಾಜ್ಯದಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಕೆಲಸ ಮಾಡ್ತಾಯಿದ್ದೀವಿ.